ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಎನ್ಕೌಂಟರ್, ಪೊಲೀಸ್ ಎನ್ಕೌಂಟರ್ ಅದನ್ನ ಹೇಗೆ ಯಾವ ಸಂದರ್ಭದಲ್ಲಿ ಮಾಡ್ತಾರೆ, ಎನ್ಕೌಂಟರ್ ಮಾಡಲು ನಿಯಮಾವಳಿಗಳಾದರೂ ಏನು, ಎನ್ಕೌಂಟರ್ ಆದ ನಂತರದ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಿಮ್ಗೊಂದು ವಿಷಯ ಗೊತ್ತಾ? ಪೊಲೀಸ್ ಇಲಾಖೆ ನಿಯಮಾವಳಿಗಳಲ್ಲಿ ಅಥವಾ ಕಾನೂನಲ್ಲಿ ಎನ್ಕೌಂಟರ್ ಎಂಬ ಪದವೇ ಇಲ್ಲ. ಎನ್ಕೌಂಟರ್ ಎಂಬುದು ಅಧಿಕೃತ ಪದನೂ ಅಲ್ಲ. ರೌಡಿಗಳನ್ನು, ಸಮಾಜಘಾತುಕರನ್ನು ಪೊಲೀಸ್ ಅಧಿಕಾರಿಗಳು ಹೊಡೆದುರುಳಿಸಿದಾಗ ಆ ಕಾರ್ಯಾಚರಣೆಗೆ ಪೊಲೀಸರು ಇಟ್ಟುಕೊಂಡ ಹೆಸರು ಎನ್ಕೌಂಟರ್. ಈ ಎನ್ಕೌಂಟರ್ ಎಂಬ ಹೆಸರು ಅತಿಯಾಗಿ ಸಿನಿಮಾಗಳಿಂದ ತುಂಬ ಜನಬಳಕೆಗೆ ಬಂದಿದೆ ಅಂದರೆ ತಪ್ಪಾಗಲಾರದು. ಹೌದು ಆತ್ಮೀಯರೇ, ಪೊಲೀಸರು ಮಾತ್ರ ಅಲ್ಲ, ಎಲ್ಲ ನಾಗರಿಕರಿಗೂ ಒಂದು ಹಕ್ಕಿದೆ. ಅದೇ ಆತ್ಮರಕ್ಷಣೆ. ಯಾವುದೇ ವ್ಯಕ್ತಿ ದೈಹಿಕವಾಗಿ ತೀವ್ರ ಹಲ್ಲೆ ಮಾಡ್ತಾ ಇದ್ದಾಗ, ಆಯುಧ ಪ್ರಯೋಗ ಅಥವಾ ಕೊಲ್ಲುವ ಉದ್ದೇಶದಿಂದ ನಿಮ್ಮ ಮೇಲೆ ಎರಗಿ ಬಂದಾಗ ಆತ್ಮರಕ್ಷಣೆಗಾಗಿ ಆತನ ಮೇಲೆ ಪ್ರತಿದಾಳಿ ನಡೆಸಬಹುದು. ಪ್ರತಿದಾಳಿ ವೇಳೆ ಅವನನ್ನು ಕೊಲ್ಲೇಬೇಕು ಅಂತಿಲ್ಲ. ಆಕಸ್ಮಿಕವಾಗಿ ಅವನ ಪ್ರಾಣ ಹೋದರೂ ಕೂಡ ಶಿಕ್ಷೆಯಿಂದ ವಿನಾಯಿತಿ ಸಿಗುತ್ತೆ. ಪೊಲೀಸ್ ಎನ್ಕೌಂಟರ್ಗಳು ಸಹ ಇದೇ ಮಾದರಿಲಾಗುತ್ತೆ. ಯಾವುದೇ ರೌಡಿ ಅಥವಾ ಸಮಾಜಘಾತಕರು ಪೊಲೀಸರ ಮೇಲೆ ಹಲ್ಲೆ ಅಥವಾ ಕೊಲ್ಲಲು ಪ್ರಯತ್ನಿಸಿದಾಗ ಪೊಲೀಸ್ನವರು ಅವರ ಬಂದೂಕಿನಿಂದ ಅವರ ಮೇಲೆ ಗುಂಡಿನ ದಾಳಿ ನಡೆಸ್ತಾರೆ. ಇದನ್ನ ಎನ್ಕೌಂಟರ್ ಅಂತ ಕರೆಯಲಾಗುತ್ತೆ. ಬಂಧಿತ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ನಿಮಗೆ ಹೇಳುವುದು ಸಹಜನೇ. ಹಿಂದೆ ಆರೋಪಿಗಳ ಕೈಗೆ ದೊಡ್ಡ ದೊಡ್ಡ ಕೋಳಗಳನ್ನು ಹಾಕೋ ಪದ್ಧತಿ ಇತ್ತು. ಆದರೆ ಮಾನವ ಹಕ್ಕು ಆಯೋಗ ಅದನ್ನು ಖಂಡಿಸಿ ಅರ್ಜಿ ಸಲ್ಲಿಸಿದ ಕಾರಣ ಆರೋಪಿಗಳಿಗೆ ಕೋಳ ಹಾಕೋ ಪದ್ಧತಿಯನ್ನು ನ್ಯಾಯಾಲಯದ ಆದೇಶದಂತೆ ಕೈಬಿಡಲಾಯಿತು. ಹಾಗಾಗಿ ಆರೋಪಿಗಳು ಯಾವ ಸಮಯದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ, ಯಾವಾಗ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಓಡೋಗ್ತಾರೋ ಹೇಳಕ್ಕಾಗಲ್ಲ. ಪೊಲೀಸರು ಎಲ್ಲ ಪರಿಸ್ಥಿತಿಗಳಿಗೂ ತಯಾರಾಗೇ ಇರಬೇಕಾಗುತ್ತೆ. ಹಿರಿಯ ಅಧಿಕಾರಿಗಳು ಹೇಳೋ ಹಾಗೆ ಎನ್ಕೌಂಟರ್ ನಂತರ ಪೊಲೀಸ್ನವ್ರಿಗೆ ತಲೆನೋವು ಹೆಚ್ಚು. ಎನ್ಕೌಂಟರ್ ನಡೆದಾಗ ಅದನ್ನು ಕೊಲೆ ಅಂತ ಪರಿಗಣಿತವಾಗಿರುತ್ತೆ. ಅದರ ಬಗ್ಗೆ ದೂರು ಕೂಡ ದಾಖಲಾಗಿರುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಆಂತರಿಕ ತನಿಖೆ ಏರ್ಪಡುತ್ತೆ. ಎನ್ಕೌಂಟರ್ನಲ್ಲಿ ಭಾಗಿಯಾದ ಎಲ್ಲ ತನಿಖಾಧಿಕಾರಿಗಳಿಗೂ ಪರಿಸ್ಥಿತಿ ವಿವರಿಸಿ ತಾವೇಕೆ ಗುಂಡು ಹಾರಿಸಿ ವ್ಯಕ್ತಿಯನ್ನು ಕೊಲ್ಲಬೇಕಾಯಿತು ಎಂಬುದರ ಸಂಪೂರ್ಣ ವಿವರಣೆ ನೀಡಬೇಕಾಗತ್ತಂತೆ. ವಿವರಣೆ ಸೂಕ್ತವಾಗಿ ಸತ್ಯವಾಗಿದ್ದರೆ ಪೊಲೀಸರು ಬಚಾವ್, ಇಲ್ದಿದ್ರೆ ಪೊಲೀಸ್ ಅಧಿಕಾರಿಗಳು ಕೂಡ ಕಠಿಣ ಕ್ರಮ ಎದುರಿಸಬೇಕಾಗತ್ತೆ ಅಂತಾರೆ ಹಿರಿಯ ಅಧಿಕಾರಿಗಳು. ಈ ಎನ್ಕೌಂಟರ್ಗಳಿಂದ ಪುಡಿ ರೌಡಿಗಳು, ಅತ್ಯಾಚಾರಿಗಳು, ಸಮಾಜಘಾತಕರು ಭಯಪಟ್ಟು ಪಾಠ ಕಲಿಲೇಬೇಕು. ಇಲ್ದಿದ್ರೆ ಅವರು ಒಂದು ದಿವಸ ಎನ್ಕೌಂಟರ್ ಆಗೋದಂತೂ ಗ್ಯಾರಂಟಿ. ಏನಂತೀರಿ? ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ. ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎನ್ಕೌಂಟರ್ ಮಾಡಿದ ನಿವೃತ್ತ ಪೊಲೀಸ್ ಅಧಿಕಾರಿ ಟೈಗರ್ ಅಶೋಕ್ ಕುಮಾರ್ ಅವರು ಸಂದರ್ಶನವೊಂದರಲ್ಲಿ ಹೇಳಿದ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ. ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಎನ್ಕೌಂಟರ್ ನಾನೇ ಮಾಡಿದ್ದು 1989ರಲ್ಲಿ. ಈ ಎನ್ಕೌಂಟರ್ ಅನ್ನೋದು ಬಹಳ ಒಂದು ನಿಮಗೆ ಮೇಲ್ನೋಟಕ್ಕೆ ಒಂದು ಸ್ವಲ್ಪ ಈ ಸಿನಿಮಾ ನೋಡಿರೋದ್ರಿಂದ ಒಂದು ದೊಡ್ಡದಾಗಿ ಕಾಣ್ಬೋದು. ಆದರೆ ಎನ್ಕೌಂಟರ್ ಆದಮೇಲೆ ಆ ಪೊಲೀಸ್ ಅಧಿಕಾರಿಗೆ ಸಾಕಷ್ಟು ಸವಾಲುಗಳು, ತೊಂದರೆಗಳು, ಹಿತಶತ್ರುಗಳು ಜಾಸ್ತಿ ಉಟ್ಕೊಂಡ್ಬಿಡ್ತಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಕೆಲವು ಸಾಹಸಗಳ ಕೃತ್ಯದಲ್ಲಿ ತೊಡಗಿದಾಗ ಎನ್ಕೌಂಟರ್ ಅನ್ನೋದು ಮತ್ತೆ ಫೈರಿಂಗ್ ಮಾಡೋದು ಬಹಳ ಅಪರೂಪ ಅಲ್ಲ, ಆಗಲೇಬೇಕಾಗುತ್ತೆ. 2011ರಲ್ಲಿ ಸುಪ್ರೀಂ ಕೋರ್ಟ್ ಒಂದು 5 ಬೆಂಚು ಡಬಲ್ ಬೆಂಚಲ್ಲಿ ಒಂದು ಆರ್ಡರ್ ಆಗಿದೆ. ಎನಿ ಫೇಕ್ ಎನ್ಕೌಂಟರ್, ನಾನು ಹೇಳ್ತೀನಿ ಕೇಳಿ, ಫೇಕ್ ಎನ್ಕೌಂಟರ್ ಮಾಡಿಬಿಟ್ರೆ ಅದು ಪ್ರೂವ್ ಆದರೆ ದಟ್ ಪೊಲೀಸ್ ಆಫೀಸರ್ ಶುಡ್ ಬಿ ಹ್ಯಾಂಗ್ಡ್ ಅಂತ ಆಗಿದೆ. ನೀವು ಹೋಗಿ ಇಂಟರ್ನೆಟ್ ಹೋದ್ರೆ ಗೊತ್ತಾಗುತ್ತೆ. ಇಫ್ ಈಸ್ ಪ್ರೂವ್ಡ್, ಈಗ ನೋಡಿ ಇಮಿಡಿಯೇಟ್ ಮರ್ಡರ್ ಕೇಸ್ ರಿಜಿಸ್ಟರ್ ಆಗೋ ಚಾನ್ಸಸ್ ಇದೆ. ಈಗ ನಮ್ಮೆಲ್ಲ ಆಯ್ತಲ್ಲ, ಮರ್ಡರ್ ಕೇಸ್ ರಿಜಿಸ್ಟರ್ ಆಯ್ತು, ಅದೇನಾದ್ರು ಪ್ರೂವ್ ಆಗ್ಬಿಟ್ರೆ ನನ್ನ ಹ್ಯಾಂಗ್ ಮಾಡ್ಬಿಡೋರು. ಪೊಲೀಸ್ ಕೆಲಸ ಇದೆಯಲ್ಲ, ಇಟ್ ಇಸ್ ನಾಟ್ ಎ ಆರ್ಡಿನರಿ ಜಾಬ್. ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ, ಬಹಳ ಪವಿತ್ರವಾದ ಕೆಲಸ.
ನೀವು ನ್ಯಾಯ ನೀತಿ ಧರ್ಮ ಅಂತ ಹೇಳಿ ನಾವು ಹೋರಾಟ ಮಾಡುವಾಗ ಸಾಕಷ್ಟು ಸರಿ ಇದನ್ನ ನಾವು ಎದುರಿಸಬೇಕಾದ ಪ್ರಸಂಗ ಬರುತ್ತೆ.